ಆತ್ಮೀಯ ಭಗವದ್ಭಕ್ತರಿ, ಉಡುಪಿಯ ಬಾಲಕೃಷ್ಣಗೆ ಉತ್ಥಾನ ದ್ವಾದಶಿಯಿಂದ ಭಾಗೀರಥಿ ಜನ್ಮ ದಿನದವರೆಗೆ ನಿತ್ಯ ಸಲ್ಲುವ ಬಗೆ ಬಗೆಯ ಉತ್ಸವಗಳಲ್ಲೂ ಕೂಡ ಅನೇಕ ವೈವಿಧ್ಯತೆಗಳಿವೆ. ರಥೋತ್ಸವದ ಮೊದಲು ಮಧ್ವ ಸರೋವರದಲ್ಲಿ ಜರುಗುವ ಕೃಷ್ಣ ಮುಖ್ಯ ಪ್ರಾಣದೇವರ ತೆಪ್ಪೋತ್ಸವವಂತೂ ಉತ್ಸವದ ಮಹಾ ಸಂಭ್ರಮಕ್ಕೊಂದು ಆಕರ್ಷಕ ಭೂಷಣ. ರಥೋತ್ಸವದಂದು ಮೊದಲಿಗೆ ಕೃಷ್ಣ ಮುಖ್ಯ ಪ್ರಾಣದೇವರ ಉತ್ಸವ ಪ್ರತಿಮೆಯನ್ನು ಗರ್ಭಗೃಹದಿಂದ ಯತಿಗಳು ತಂದು ಪಲ್ಲಕ್ಕಿಯಲ್ಲಿರಿಸಿ ಕೃಷ್ಣ ದೇವರ ಗುಡಿಗೆ ಪ್ರದಕ್ಷಿಣೆ ಸಲ್ಲಿಸಿ ನಂತರ ಮಧ್ವ ಸರೋವರಕ್ಕೆ ಚಿತ್ತೈಸುವರು. ಮಧ್ವ ಸರೋವರದಲ್ಲಿ 2 ದೋಣಿಗಳ ಮೇಲೆ ನಿರ್ಮಿಸಿರುವ ಸುಂದರವಾದ ನೌಕಾರಥದಲ್ಲಿ ಕೃಷ್ಣ ಮುಖ್ಯ ಪ್ರಾಣದೇವರ ಉತ್ಸವ ಪ್ರತಿಮೆಯನ್ನಿರಿಸಿ ಮಂಗಳಾರತಿ ಬೆಳಗುವರು. ಬ್ಯಾಂಡ್, ವಾದ್ಯ, ಚೆಂಡೆ, ತಾಳ ಮೇಳಗಳ ನಡುವೆ ನೌಕಾರಥವು ಮಧ್ವ ಸರೋವರಕ್ಕೆ 3 ಪ್ರದಕ್ಷಿಣೆ ಸಲ್ಲಿಸಿ ಸರೋವರದ ತಟಕ್ಕೆ ಆಗಮಿಸುವುದು. ಯತಿಗಳು ಕೃಷ್ಣ ದೇವರ ಪ್ರತಿಮೆಯನ್ನು ಹಾಗೂ ಮುಖ್ಯ ಪ್ರಾಣದೇವರ ಅರ್ಚಕರು ಮುಖ್ಯ ಪ್ರಾಣದೇವರ ಪ್ರತಿಮೆಯನ್ನು ನೌಕಾ ರಥದಿಂದ ಎತ್ತಿ ತಂದು ಮತ್ತೆ ಸ್ವರ್ಣ ಪಲ್ಲಕ್ಕಿಯಲ್ಲಿ ಇರಿಸಿ ರಥೋತ್ಸವಕ್ಕೆ ತೆರಳುವರು. ಈ ತೆರನಾಗಿ ಉಡುಪಿಯ ಕೃಷ್ಣ ಮುಖ್ಯ ಪ್ರಾಣದೇವರಿಗೆ ನೌಕಾ ವಿಹಾರ ಸಂಭ್ರಮದ ತೆಪ್ಪೋತ್ಸವ ಅಂದಿನಿಂದ ಇಂದಿನವರೆಗೂ ವೈಭವದಿಂದ ನೆರವೇರುತ್ತಿದೆ. ಪ್ರಿಯರೇ, ಬನ್ನಿ ಕೃಷ್ಣ ಮುಖ್ಯ ಪ್ರಾಣದೇವರ ನೌಕಾ ವಿಹಾರ ಉತ್ಸವದ ವೈಭವ ವೀಕ್ಷಿಸಿ ಭಗವಂತನ ವಿಶೇಷ ಕೃಪೆಗೆ ಪಾತ್ರರಾಗೋಣ. ಮಧ್ವ ಸರೋವರದ ಮಹಿಮೆಯ ಕುರಿತು ಆಚಾರ್ಯಾಸ್ ಬರಹವು ಸುಂದರವಾದ ದೃಶ್ಯಾವಳಿಯನ್ನು ಈಗಾಗಲೇ ಪ್ರಸ್ತುತಪಡಿಸಿದ್ದು ವೀಕ್ಷಿಸಲು ಮರೆಯದಿರಿ. ಪ್ರೀತೋಸ್ತು, ಕೃಷ್ಣ ಪ್ರಭು.